slow up, no, I don't take shit. I got no love for the fakeness. If you wanna play tough and when you hate this, I'll always show up. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ವಿವಾದಾತ್ಮಕ ಮತ್ತು ಚರ್ಚಿತ ಪ್ರಕರಣಗಳಲ್ಲಿ ಒಂದಾಗಿರುವಂತಹ ಧರ್ಮಸ್ಥಳ ಬುರುಡೆ ಪ್ರಕರಣ ಈಗ ಮತ್ತೊಂದು ಮಹತ್ವದ ತಿರುವನ್ನು ಪಡೆದುಕೊಂಡಿದೆ. ಈಗಾಗಲೇ ಧರ್ಮಸ್ಥಳದ ಹೆಸರು ಸಾಮಾಜಿಕ ಹೋರಾಟಗಾರರು, ಯೂಟ್ಯೂಬರ್ಗಳು ಮತ್ತು ವಿವಿಧ ವ್ಯಕ್ತಿಗಳ ಹೆಸರುಗಳು ಕೇಳಿ ಬಂದಿದ್ದಂತಹ ಈ ಪ್ರಕರಣದಲ್ಲಿ ಇದೀಗ ಬಹುಭಾಷಾ ನಟ ಪ್ರಕಾಶ್ ರೈ ಅವರ ಹೆಸರು ರಿಟ್ ಅರ್ಜಿಯಲ್ಲಿ ಉಲ್ಲೇಖವಾಗಿರೋದು ರಾಜಕೀಯ, ಸಾಮಾಜಿಕ ಮತ್ತು ಕಾನೂನು ವಲಯಗಳಲ್ಲಿ ಈಗ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಆದರೆ ಈ ಹಂತದಲ್ಲಿ ಒಂದು ಮಹತ್ವದ ಸಂಗತಿಯನ್ನ ನಾವು ನೆನಪಿನಲ್ಲಿ ಇಡಬೇಕು. ಚಿನ್ನಯ್ಯ ಸಲ್ಲಿಸಿರುವ ರಿಟ್ ಅರ್ಜಿಯಲ್ಲಿನ ಆರೋಪಗಳು ನ್ಯಾಯಾಲಯದಲ್ಲಿ ಇನ್ನೂ ಸಾಬೀತಾಗಿಲ್ಲ. ಅವು ಅರ್ಜಿದಾರನ ಹೇಳಿಕೆಗಳು ಮಾತ್ರ. ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳಿಗೂ ತಮ್ಮದೇ ಆದ ಕಾನೂನು ಹಕ್ಕುಗಳಿದೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಯಾವುದೇ ಆರೋಪವನ್ನ ಅಂತಿಮ ಸತ್ಯ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ನೆನಪಿರಬೇಕು. ಇನ್ನು ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನ ಹೂಳಲಾಗಿದೆ ಅನ್ನೋ ಆರೋಪಗಳೊಂದಿಗೆ ಆರಂಭವಾದಂಥ ಈ ವಿವಾದ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗಿತ್ತು. ವಿಶೇಷ ತನಿಖಾ ತಂಡ ರಚನೆಯಾಗೋ ಮಟ್ಟಿಗೆ ಈ ಪ್ರಕರಣ ಬೆಳವಣಿಗೆಗಳನ್ನು ಕಂಡಿತ್ತು. ಈಗ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ತನ್ನನ್ನು ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಲಾಗಿದೆ ಅಂತ ಆರೋಪಿಸಿದ್ದಾನೆ. ಆತ ನೀಡಿರುವ ಮಾಹಿತಿ ಪ್ರಕಾರ ಕೆಲ ವ್ಯಕ್ತಿಗಳು ತಮ್ಮನ್ನ ವಿವಿಧ ಸಂಸ್ಥೆಗಳಿಗೆ ಕರೆದೊಯ್ದು ನಿರ್ದಿಷ್ಟ ರೀತಿಯ ಹೇಳಿಕೆಯನ್ನ ನೀಡುವಂತೆ ಒತ್ತಡವನ್ನ ಹೇರಿದ್ರು ಅಂತಾನು ಹೇಳ್ಕೊಂಡಿದ್ದಾನೆ. ಅರ್ಜಿಯಲ್ಲಿ ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್ ಹಾಗೂ ಕೆಲವು ಯೂಟ್ಯೂಬ್ ಚಾನೆಲ್ ನಿರ್ವಾಹಕರ ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾನೆ. ಚಿನ್ನಯ್ಯನ ಅರ್ಜಿಯ ಪ್ರಕಾರ ಕೇರಳದ ಒಂದು ರೆಸಾರ್ಟ್ನಲ್ಲಿ ಇದ್ದಾಗ ನಟ ಪ್ರಕಾಶ್ ರಾಜ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆದಿತ್ತು ಅಂತ ಆತ ಹೇಳಿದ್ದಾನೆ. ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತೆ ತನಗೆ ನಿರ್ದಿಷ್ಟ ರೀತಿಯ ಹೇಳಿಕೆ ನೀಡುವಂತೆ ಸೂಚನೆ ನೀಡಲಾಗಿತ್ತು ಅನ್ನುವಂಥ ಆರೋಪ ಆತ ಮಾಡಿದ್ದಾನೆ. ಜೊತೆಗೆ ತನಿಖೆಯ ಬೆಳವಣಿಗೆಗಳ ಬಗ್ಗೆ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಅನ್ನುವಂತಹ ಆರೋಪವನ್ನ ಕೂಡ ಈತ ಮಾಡಿದ್ದಾನೆ. ಈ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿವೆ. ಕಾರಣ ಪ್ರಕಾಶ್ ರಾಜ್ ಕೇವಲ ಒಬ್ಬರು ನಟರಲ್ಲ, ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿದ್ದಾರೆ. ಆದರೆ ಈ ಹಂತದಲ್ಲಿ ಅವರ ವಿರುದ್ಧ ಯಾವುದೇ ನ್ಯಾಯಾಲಯದ ತೀರ್ಪು ಅಥವಾ ತನಿಖಾ ಸಂಸ್ಥೆಯ ಅಧಿಕೃತ ನಿರ್ಣಯ ಇಲ್ಲ ಅನ್ನೋದನ್ನ ನಾವುಗಳು ಗಮನಿಸಬೇಕಾದಂಥ ಪ್ರಮುಖವಾದಂಥ ಅಂಶವಾಗಿದೆ. ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಹಲವಾರು ಗಂಭೀರವಾದಂತಹ ಆರೋಪಗಳನ್ನು ಕೂಡ ಮಾಡಿದ್ದಾನೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಏನು ಅನ್ನೋದನ್ನ ನೋಡೋದಾದ್ರೆ, ತನ್ನನ್ನ ಧರ್ಮಸ್ಥಳದ ವಿರುದ್ಧ ಹೇಳಿಕೆ ನೀಡೋದಕ್ಕೆ ಬಳಸಿಕೊಳ್ಳಲಾಯಿತು, ವಿವಿಧ ಸಂಸ್ಥೆಗಳಿಗೆ ತನ್ನನ್ನ ಕರೆದೊಯ್ದು ನಿರ್ದೇಶಿತ ಹೇಳಿಕೆಗಳನ್ನ ನೀಡುವಂತೆ ಒತ್ತಡವನ್ನ ಹೇರಲಾಯಿತು, ಹಣದ ಆಮಿಷವನ್ನ ಕೂಡ ಒಡ್ಡಲಾಯಿತು, ಮನೆ ನಿರ್ಮಾಣಕ್ಕೆ ಆರ್ಥಿಕವಾಗಿ ಸಹಾಯದ ಭರವಸೆ ಕೂಡ ಕೊಡಲಾಯಿತು, ತನಿಖಾ ಸಂಸ್ಥೆಗಳ ಮುಂದೆ ನಿರ್ದಿಷ್ಟ ಸ್ಥಳಗಳನ್ನ ಮಾತ್ರ ತೋರಿಸುವಂತೆ ಸೂಚನೆಯನ್ನ ಕೊಟ್ಟಿದ್ರು, ಹೇಳಿದಂತೆ ನಡೆದುಕೊಳ್ಳದೆ ಹೋದ್ರೆ ಜೀವ ತೆಗೆಯುವುದಾಗಿ ಕೂಡ ಬೆದರಿಕೆಯನ್ನ ಹಾಕಿದ್ರು ಅಂತ ಹೇಳಿದ್ದಾನೆ. ಇನ್ನು ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಅವರ ಹೆಸರು ಕರ್ನಾಟಕದಲ್ಲಿ ಕೇವಲ ಧಾರ್ಮಿಕ ಸಂಸ್ಥೆಯಷ್ಟೇ ಅಲ್ಲ, ಸಾಮಾಜಿಕ ಸೇವೆಯ ಸಂಕೇತವಾಗಿಯೂ ಕೂಡ ಗುರುತಿಸಿಕೊಂಡಿದೆ. ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಸ್ವಸಹಾಯ ಸಂಘಗಳು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಧರ್ಮಸ್ಥಳದ ಕೊಡುಗೆ ಮಹತ್ವದ್ದಾಗಿದೆ. ಹೀಗಾಗಿ ಧರ್ಮಸ್ಥಳದ ವಿರುದ್ಧ ಕೇಳಿ ಬರುವ ಯಾವುದೇ ಆರೋಪಗಳು ಸಹಜವಾಗಿಯೇ ರಾಜ್ಯದ ಗಮನವನ್ನ ಸೆಳೆಯುತ್ತೆ. ಅದೇ ವೇಳೆ ಇಂತಹ ಸಂಸ್ಥೆಗಳ ಬಗ್ಗೆ ಯಾವುದೇ ಆರೋಪ ಬಂದರೂ ಕೂಡ ಅದನ್ನ ಪಾರದರ್ಶಕವಾಗಿ ತನಿಖೆ ನಡೆಸುವುದು ಕೂಡ ಕಾನೂನು ವ್ಯವಸ್ಥೆಯ ಕರ್ತವ್ಯವಾಗಿದೆ. ಈ ಬೆಳವಣಿಗೆಯ ಅತ್ಯಂತ ಮಹತ್ವದ ಭಾಗ ಅಂತ ಹೇಳೋದಾದ್ರೆ, ಹೈಕೋರ್ಟ್ ಈ ಅರ್ಜಿಯನ್ನ ಗಂಭೀರವಾಗಿ ಪರಿಗಣಿಸಿರೋದು. ಅರ್ಜಿಯ ವಿಚಾರಣೆಯನ್ನ ನಡೆಸಿರುವಂತಹ ನ್ಯಾಯಾಲಯವು ಸರ್ಕಾರ ಮತ್ತು SITಗೆ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಜೂನ್ 29ರೊಳಗೆ ತನಿಖೆಯ ಸ್ಥಿತಿಗತಿಯ ಬಗ್ಗೆ
ವಿವರವನ್ನು ಸಲ್ಲಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿರೋದು ಈ ಪ್ರಕರಣಕ್ಕೆ ಹೊಸ ಮಹತ್ವವನ್ನ ನೀಡಿದೆ. ಇದು ಆರೋಪಗಳನ್ನ ನ್ಯಾಯಾಲಯ ಸತ್ಯ ಅಂತ ಒಪ್ಕೊಂಡಿದೆ ಅಂತ ಅರ್ಥ ಅಲ್ಲ, ಆದರೆ ಆರೋಪಗಳ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂಬ ಅಗತ್ಯವಿದೆ ಅಂತ ನ್ಯಾಯಾಲಯ ಕಂಡಿದೆ ಅನ್ನೋದನ್ನ ಇದು ಸೂಚನೆ ಕೊಡುತ್ತೆ. ಇನ್ನು ಈ ಮಧ್ಯೆ ಪ್ರಕಾಶ್ ರಾಜ್ ಅವರು ಎಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಇವೆಲ್ಲ ಗಾಳಿ ಸುದ್ದಿಗಳು ಮತ್ತು ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಈ ಬಗ್ಗೆ 2 ದಿನಗಳಲ್ಲಿ ತಾವೇ ಸ್ವತಃ ಬಂದು ಮಾಧ್ಯಮಗಳ ಮುಂದೆ ಮಾತಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಪರ ವಿರೋಧದ ಚರ್ಚೆಗಳು ಈ ವಿಚಾರದಲ್ಲಿ ನಡೀತಾ ಇದ್ದು, ಮುಂದೆ ಈ ಪ್ರಕರಣ ಯಾವ ರೀತಿಯ ಟ್ವಿಸ್ಟ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.